उत्थान 50 वर्षपूजकान् सत्यप्रमोदतीर्थार्यान् नौमिन्यार्यसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रियोधिपस्याङ्घ्रिसरोरुहद्वयं विधीशवीशप्रमुखामराश्रितं सदा सदानन्दविशुद्धबुद्धिदं दधेह ಮಂತರಹೃದಯೇ ದಯೋದಧೇಃ। 5ನೇ ಸರ್ಗ ಮೊದಲನೇ ಶ್ಲೋಕ. ಸಮುದಾಪದೇನ ಮಹತಾ ಮಹತಾ ಪರಮಾ ಮಮಾಪದಿಶಮಾಪದಿಶಂ ಗುರುರೈಂದವೀಂ ನಿಜ ಜನೈರಖಿಲೈಃ ಅಥವಾ ಋಣೀಂ ಚ ವಿಜಯಾಯ ಜಯೀ। ಸಮುದಾಪದೇನ ಮಹತಾ ಮಹತಾ ಪರಮಾ ಮಮಾಪದಿಶಮಾಪದಿಶಂ ಗುರುರೈಂದವೀಂ ನಿಜ ಜನೈರಖಿಲೈಃ ಅಥವಾ ಋಣೀಂ ಚ ವಿಜಯಾಯ ಜಯೀ। ಸಹ ಮುದಾ ಪದೇನ ಮಹತಾ ಅಮಹತಾ ಪರಮಾಂ ಅಮಾ ಆಪ ಅಪದಿಶಂ ಆಪ ದಿಶಂ ಗುರುಃ ಐಂದವೀಂ ನಿಜಜನೈಃ ಅಖಿಲೈಃ ಅಥ ವಾರುಣೀಂ ಚ ವಿಜಯಾಯ ಜಯೀ। ಅಲ್ಲ, ಕ್ರಿಯಾಪದ ಆಪ ಆಪ ಅಂತ ಅನ್ನೋದು ಕ್ರಿಯಾಪದ. ಕಸ್ಮೈ ಆಪ ಅಲ್ಲ, ಕಸ್ಮೈ ಅಪದಿಶಂ ಅನ್ನೋದದು ಆಪ ಅಲ್ಲ, ಅಪದಿಶಂ ಆಪ. ಕಸ್ಮೈ ಚತುರ್ಥಿ ವಿಭಕ್ತಿ. ವಿಜಯಾಯ ಕಾಮ್ ಆಪ ದಿಶಂ ಪುನಃ ಕಾಮ್ ಆಪ ಅಪದಿಶಂ ಕಥಂ ಭೂತಾಂ ದಿಶಂ ಅಲ್ಲ, ಪರಮಾಂ ಅಂತದ. ಪರಮಾಂ ಕಥಂ ಭೂತಾಂ ಅಲ್ಲ, ಐಂದವೀಂ ದಿಶಂ ಕಯಾ ಆಪ ಆಯ್ತಲ್ಲ, ಕಯಾ ಕಯಾ ಆಪ ಮುದಾ ಆಪ. ಮುದಾ ಇದೆ ಅಲ್ಲ, ಮುದಾ ಆಪ. ಕಥಂ ಆಪ ಕಥಂ ಅವ್ಯಯ. ಅಮ ಅಮ ಅಂದರೆ ಕೂಡಿಕೊಂಡು ಅಂತ ಅರ್ಥ. ಕೈಹಿ ಅಮ ನಿಜ ಜನೈಹಿ ಅಮ. ಕಥಂ ಭೂತೈಹಿ ನಿಜ ಜನೈಹಿ ಅಖಿಲೈಹಿ. ಕೇನ ಆಪ ಪದೇನ. ಕಥಂ ಭೂತೇನ ಪದೇನ ಕಥಂ ಭೂತೇನ ಪದೇನ ಹೇಳಿದ ಮಹತಾ. ಪುನಃ ಕಥಂ ಭೂತೇನ ಅಮಹತಾ. ಕಹ ಆಪ ಸಹ. ಕಥಂ ಭೂತಃ ಕಥಂ ಭೂತಃ ಗುರುಃ. ಪುನಃ ಕಥಂ ಭೂತಃ ಜಯೀ ಜಯೀ. ಕದಾ ಅಥ ಅಥ ಮಹಾಸಂಸ್ಥಾನವು ಸಂಪ್ರಾಪ್ತವಾದ ನಂತರ ಜಯೀ ವಿಜಯಿಗಳಾದ, ಗುರುಹು ಜಗದ್ಗುರುಗಳಾದ, ಸಹ ಸತ್ಯಪ್ರಿಯ ತೀರ್ಥರು, ಅಮಹತ ಅತಿ ದೊಡ್ಡದಾದ, ಮಹತ ದೊಡ್ಡದಾದ ಅಂದರೆ ಅಮಹತ ಅಂದರೆ ಇನ್ನೊಂದು ದೊಡ್ಡದು ಇಲ್ಲದೇ ಇರುವ, ಮಹತ ಮಹತ್ತಾದ ಪದೇನ ಸಂಸ್ಥಾನದಿಂದ, ಅಥವಾ ಎರಡು ಮಹತ ಮಹತ್ತಾದ ಅಮಹತ ಅಣುವಾದ ಸಂಸ್ಥಾನದಿಂದ, ಅಖಿಲೈಹಿ ಎಲ್ಲ
ನಿಜ ಜನೈಹಿ ತಮ್ಮ ಶಿಷ್ಯಂದಿರಿಂದ ಅಮ ಕೂಡಿಕೊಂಡು ಮುದ ಸಂತೋಷದಿಂದ ಐಂದವೀಂ ದಿಶಂ ಚಂದ್ರನ ಸಂಬಂಧಿಯಾದ ಉತ್ತರ ದಿಕ್ಕನ್ನು ಕುರಿತು ಅಪದಿಶಂ ವಿದಿಕ್ಕುಗಳನ್ನು ಕುರಿತು ವಿಜಯಾಯ ವಿಜಯಕ್ಕಾಗಿ ಉತ್ಕರ್ಷಕ್ಕಾಗಿ ಆಪ ಹೋದರು. ಸತ್ಯವಿಜಯ ತೀರ್ಥರು ಇವರಿಗೆ ಸಂಸ್ಥಾನವನ್ನು ಒಪ್ಪಿಸ್ತಾರೆ. ಸಂಸ್ಥಾನವನ್ನ ಒಪ್ಪಿಸಿದ ಮೇಲೆ ಎರಡೂ ಸಂಸ್ಥಾನಗಳು ಇವರ ಹತ್ತಿರ ಬಂದವು. ಮೊದಲಿಗೆ ಅಣು ಸಂಸ್ಥಾನದಿಂದ ಸಂಚಾರ ಮಾಡ್ತಾ ಇದ್ರು. ಈಗ ಮಹಾಸಂಸ್ಥಾನವೂ ಇವರಿಗೆ ದೊರಕಿತು. ಹೀಗಾಗಿ ಮಹಾಸಂಸ್ಥಾನ ಅಣು ಸಂಸ್ಥಾನ ಈ ಎರಡೂ ಸಂಸ್ಥಾನದಿಂದ ಯುಕ್ತರಾಗಿ ಸತ್ಯಪ್ರಿಯ ತೀರ್ಥರು ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೊಟ್ಟ ಮೊದಲಿಗೆ ಪಶ್ಚಿಮ ದಿಕ್ಕಿಗೆ ಅವರ ಪ್ರಯಾಣ ಮಾಡಿದರು. ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಹೋಗ್ತಾ ಇರುವಾಗಲೇ ಕೋಣ ದಿಕ್ಕುಗಳಿಗೂ ಕೂಡ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಂಚಾರ ಯಾಕೆ ಅಂತಂದ್ರೆ ವಿಜಯಕ್ಕಾಗಿ, ದೇಶ ದಿಗ್ವಿಜಯಕ್ಕಾಗಿ, ಸಿದ್ಧಾಂತ ಸ್ಥಾಪನೆಗಾಗಿ, ದುರ್ವಾದಗಳನ್ನು ನಿರಾಕರಣೆ ಮಾಡೋದಕ್ಕಾಗಿ, ತಮ್ಮ ಮತದ ವಿಜಯಕ್ಕಾಗಿ ಮತ್ತೆ ಸತ್ಯಪ್ರಿಯ ತೀರ್ಥರು ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಅನ್ನೋದನ್ನು ತಿಳಿಸ್ತಾರೆ. ವಾರುಣೀಂ ದಿಶಂ, ವಾರುಣೀಂ ಅಂದ್ರೆ ಪಶ್ಚಿಮ ದಿಕ್ಕು. ವಾರುಣೀಂ ಅಂತ ಇದೆ. ಎರಡೂ ಇಟ್ಕೊಳ್ಳೋದು, ಎರಡೂ ದಿಕ್ಕುಗಳನ್ನು ಇಟ್ಕೊಳ್ಳೋದು. ಹೀಗಾಗಿ ಐಂದವೀಂ ದಿಶಂ ವಾರುಣೀಂ ದಿಶಂ ಎರಡೂ ಇಟ್ಕೊಳ್ಬೇಕಿಲ್ಲಿ. ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ಎರಡೂ ದಿಕ್ಕಿನಲ್ಲಿ ಮತ್ತು ಅಪದಿಶಂ ವಿದಿಕ್ಕುಗಳಲ್ಲಿಯೂ ಕೂಡ ಉತ್ಕರ್ಷಕ್ಕಾಗಿ ಸಂಚಾರ ಮಾಡಿದರು. ಪ್ರಥಿತೆ ಪೃಥುನ್ಯಥ ದಿಶಾದ್ವಿತಯೇ ಪರಿಸಂಚರನ್ ವಿದಿಶಿ ಚಾನುಪುರೇ ಜಗತಿ ಗುರು ಪರಿವೃಢೈ ಸದೃಢಂ ಮಹಿತೋ ಭವತ್ ಪ್ರತಿದಿನಂ ಪ್ರಮದಿ ಪ್ರಥಿತೆ ಪೃಥುನ್ಯಥ ದಿಶಾದ್ವಿತಯೇ ಪರಿಸಂಚರನ್ ವಿದಿಶಿ ಚಾನುಪುರೇ ಜಗತಿ ಗುರು ಪರಿವೃಢೈ ಸದೃಢಂ ಮಹಿತೋ ಭವತ್ ಪ್ರತಿದಿನಂ ಪ್ರಮದಿ ಪ್ರಥಿತೆ ಪೃಥುನಿ ಅಥ ದಿಶಾದ್ವಿತಯೇ ಪರಿಸಂಚರನ್ ವಿದಿಶಿ ಚ ಅನುಪುರೇ ಜಗತಿ ಗುರು ಪರಿವೃಢೈಃ ಸದೃಢಂ ಮಹಿತಃ ಅಭವತ ಪ್ರತಿದಿನಂ ಪ್ರಮದಿ. ಅಭವತ ಆದರು, ಕಹ ಅಭವತ ಏನಾದರು, ಪ್ರಮದಿ ಅಭವತ. ಕಹ ಪ್ರಮದಿ ಅಭವತ ಸಹ ಸಹ ಜಗತಿ ಗುರು ಸಹ ಕಿಂ ಕುರ್ವನ್ ಪರಿಸಂಚರನ್. ಕಸ್ಯಾಂ ಪರಿಸಂಚರನ್ ವಿದಿಶಿ. ಪುನಃ ಕಸ್ಮಿನ್ ದಿಶಾದ್ವಿತಯೇ ಉತ್ತರ ಪಶ್ಚಿಮ ಎರಡು ದಿಕ್ಕುಗಳಲ್ಲಿ. ಕಥಂಭೂತೆ ಈಗ ಪೃಥುನಿ ಕೈಹಿ ಪರಿವೃಢೈಹಿ ಕಥಂ ಅಲ್ಲ ಪುನಃ ಕಥಂ ಭೂತಃ ಮಹಿತಃ. ಕಥಂ ಮಹಿತಃ ಸುದೃಢಂ ಮಹಿತಃ. ಈಗ ಕೈಹಿ ಪರಿವೃಢೈಹಿ. ಪುನಃ ಕಸ್ಮಿನ್ ಅನುಪುರೇ. ಕಥಂ ಭೂತೆ ಅನುಪುರೇ ಅಲ್ಲ ಪ್ರಥಿತೆ. ಅಥ ಪ್ರಯಾಣಾನಂತರ ಪೃಥುನಿ ಮಹತ್ತಾದ ದಿಶಾದ್ವಿತಯೇ ಉತ್ತರ ಪಶ್ಚಿಮ ಎರಡು ದಿಕ್ಕುಗಳಲ್ಲಿ ವಿದಿಶಿಚ ವಿದಿಕ್ಕುಗಳಲ್ಲಿಯೂ ಪರಿಸಂಚರನ್ ಸಂಚಾರ ಮಾಡುತ್ತಾ ಜಗತಿ ಗುರು ಜಗದ್ಗುರುಗಳಾದ
ಸಹ ಸತ್ಯಪ್ರಿಯ ತೀರ್ಥರು ಪ್ರಥಿತೆ ಪ್ರಸಿದ್ಧವಾದ ಅನುಪುರೆ, ಅನುಪುರ ಅಂದರೆ ಪ್ರತಿಯೊಂದು ಪುರಗಳಲ್ಲಿಯೂ ಅಂತ ಅರ್ಥ. ಅನುಪುರೆ ಪ್ರತಿಯೊಂದು ಪುರಗಳಲ್ಲಿಯೂ ಪರಿವೃಢೈಹಿ ರಾಜರುಗಳಿಂದ ಸದೃಢಂ ದೃಢವಾಗಿ ಮಹಿತಃ ಪೂಜಿತರಾಗಿ ಪ್ರತಿದಿನಂ ಪ್ರತಿದಿನದಲ್ಲಿಯೂ ಪ್ರಮದೀ ಅಭವತ ಹರ್ಷವುಳ್ಳವರಾದರು, ಪ್ರಮೋದವುಳ್ಳವರಾದರು. ಸತ್ಯಪ್ರಿಯ ತೀರ್ಥರು ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮತ್ತು ವಿದಿಕ್ಕುಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಜಗದ್ಗುರುಗಳು ಆ ರೀತಿಯಾಗಿ ಸಂಚಾರ ಮಾಡ್ತಾ ಅತ್ಯಂತ ಪ್ರಸಿದ್ಧವಾದ ಪುರಗಳು, ಆ ಪುರಗಳಿಗೆ ಹೋಗಿ ಅಲ್ಲಿರುವ ದುರ್ವಾದಿಗಳನ್ನು ಗೆದ್ದು ಅಲ್ಲಿ ಮೂಲ ಸೀತಾ ಮೂಲ ರಾಮಚಂದ್ರ 28 ಪ್ರತಿಮೆಗಳನ್ನು ಸಜ್ಜನರಿಗೆಲ್ಲ ತೋರಿಸ್ತಾ ಅಲ್ಲಿರುವ ರಾಜರೇನಿದ್ದಾರೆ ಆ ಎಲ್ಲ ರಾಜರಿಂದ ಅತಿ ದೃಢವಾಗಿ ಇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವರ ಗೆಲುವನ್ನು ನೋಡಿ ಇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ರಾಜರೆಲ್ಲರೂ ಕೂಡ. ಹೀಗಾಗಿ ಪ್ರತಿನಿತ್ಯವೂ ಕೂಡ ತಾವು ವಿಹಿತವಾದ ಕರ್ಮಗಳನ್ನು ಮಾಡ್ತಾ ಸಜ್ಜನರನ್ನು ಉದ್ಧಾರ ಮಾಡ್ತಾ ಸ್ವಮತವನ್ನು ಸ್ಥಾಪನೆ ಮಾಡ್ತಾ ದುರ್ಮತವನ್ನು ನಿರಾಕರಣೆ ಮಾಡ್ತಾ ಅತ್ಯಂತ ಪ್ರಹರ್ಷದಿಂದ ಸಂತೋಷದಿಂದ ಸತ್ಯಪ್ರಿಯ ತೀರ್ಥರು ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಅವರಿಗೆ ಅಪಜಯ ಎದುರಾಗಲಿಲ್ಲ, ಎಲ್ಲಿಯೂ ಅವರಿಗೆ ಕ್ಲೇಶ ಎದುರಾಗಲಿಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಕಡೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಜಿತ ಸರ್ವ ಪರ್ಯುಷಿತ ಶಾಸ್ತ್ರಿಗಣ ಕೃತ ಪಂಚಶಾಸ್ತ್ರ ಊರು ಸದ್ಧಿಷಣ ಅಧಿಶಬ್ದಶಾಸ್ತ್ರಮಭವನ್ ನಿಪುಣಃ ಸ ಉಪಾರ್ಜಿತಾ ತನು ಯಶೋದ್ರವಿಣಃ ಜಿತ ಸರ್ವ ಪರ್ಯುಷಿತ ಶಾಸ್ತ್ರಿಗಣಃ ಕೃತ ಪಂಚಶಾಸ್ತ್ರ ಊರು ಸದ್ಧಿಷಣಃ ಅಧಿಶಬ್ದಶಾಸ್ತ್ರಮಭವನ್ ನಿಪುಣಃ ಸ ಉಪಾರ್ಜಿತಾ ತನು ಯಶೋದ್ರವಿಣಃ ಜಿತ ಸರ್ವ ಪರ್ಯುಷಿತ ಶಾಸ್ತ್ರಿಗಣಃ ಕೃತ ಪಂಚಶಾಸ್ತ್ರಃ ಉರು ಸದ್ಧಿಷಣಃ ಅಧಿಶಬ್ದಶಾಸ್ತ್ರಂ ಅಭವತ ನಿಪುಣಃ ಸಹ ಉಪಾರ್ಜಿತ ಅತನು ಯಶೋದ್ರವಿಣಃ ಅಥವಾ ಉಪಾರ್ಜಿತಾತನು ಯಶೋದ್ರವಿಣಃ. ಕ್ರಿಯಾಪದ ಅಭವತ. ಕಃ ಅಭವತ? ಸಹ. ಕಥಂ ಭೂತಃ ಅಭವತ? ನಿಪುಣಃ ಅಭವತ. ಕುತ್ರ ನಿಪುಣಃ ಅಭವತ? ಅಧಿಶಬ್ದಶಾಸ್ತ್ರಂ ನಿಪುಣಃ ಅಭವತ. ಪುನಃ ಕಃ ಅಭವತ? ಕಥಂ ಭೂತಃ ಅಭವತ? ಉರು ಸದ್ಧಿಷಣಃ. ಪುನಃ ಕಥಂ ಭೂತಃ? ಜಿತ ಸರ್ವ ಪರ್ಯುಷಿತ ಶಾಸ್ತ್ರಿಗಣಃ. ಪುನಃ ಕಥಂ ಭೂತಃ? ಉಪಾರ್ಜಿತಾತನು ಯಶೋದ್ರವಿಣಃ ಅಭವತ. ಉರು ಸದ್ಧಿಷಣಃ. ಉರು ಉತ್ಕೃಷ್ಟವಾದ, ಸತ ನಿರ್ದುಷ್ಟವಾದ, ಧಿಷಣ ಅಂದರೆ ಬುದ್ಧಿ, ಅತ್ಯುತ್ತಮವಾದ ದೋಷರಹಿತವಾದ ಬುದ್ಧಿಯುಳ್ಳ. ಅಧಿಶಬ್ದಶಾಸ್ತ್ರಂ ಅಂದರೆ ಶಬ್ದಶಾಸ್ತ್ರದಲ್ಲಿ ನಿಪುಣಃ ಪ್ರವೀಣರಾದ ಸಹ ಸತ್ಯಪ್ರಿಯ ತೀರ್ಥರು. ಜಿತ ಸರ್ವ ಪುರ್ಯುಷಿತ ಶಾಸ್ತ್ರಿಗಣ. ಸರ್ವಪುರಿ ಎಲ್ಲ ಪುರಗಳಲ್ಲಿ ಉಷಿತ ವಾಸ ಮಾಡುವ ಶಾಸ್ತ್ರಿಗಣ, ಶಾಸ್ತ್ರಿಗಳ ಸಮೂಹವನ್ನು ಜಿತ ಗೆದ್ದಿರುವ, ಎಲ್ಲ ನಗರಗಳಲ್ಲಿ ವಾಸ ಮಾಡುವ ಶಾಸ್ತ್ರಿಗಳ ಸಮೂಹವನ್ನು ಗೆದ್ದಿರುವ. ಅಧಿಶಬ್ದಶಾಸ್ತ್ರಂ ಶಬ್ದಶಾಸ್ತ್ರದ ವಿಷಯದಲ್ಲಿ ಕೃತ ಪಂಚಶಾಸ್ತ್ರ 5 ಗ್ರಂಥಗಳನ್ನು ರಚಿಸಿರುವ. ಪಂಚಶಾಸ್ತ್ರ 5 ಗ್ರಂಥಗಳು, ಕೃತ ಪಂಚಶಾಸ್ತ್ರ 5 ಗ್ರಂಥಗಳನ್ನು ರಚಿಸಿರುವ. ಉಪಾರ್ಜಿತಾತನು ಯಶೋದ್ರವಿಣಃ. ಉಪಾರ್ಜಿತ ಅಂದರೆ ಸಂಪಾದಿತವಾದ, ತನು ಅಂದರೆ ಅಲ್ಪ, ಅತನು ಅಂದರೆ ಬಹಳ. ಅತನು ಯಶೋದ್ರವಿಣಃ ಬಹಳವಾದ ಯಶಸ್ಸು ಮತ್ತು ಕೀರ್ತಿಯುಳ್ಳವರು
ಅಭವತ ಆದರೂ, ಯಶಸ್ಸು ಮತ್ತು ಸಂಪತ್ತು ಉಳ್ಳವರು ಆದರು. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಬುದ್ಧಿ ಅಥವಾ ಅವರ ಮನಸ್ಸು ಅತೀ ಉದಾರವಾದ ಮನಸ್ಸು, ಅಥವಾ ಅವರ ಬುದ್ಧಿ ಜ್ಞಾನವೂ ಕೂಡ ಅತೀ ಉತ್ಕೃಷ್ಟವಾದ ಜ್ಞಾನ. ಆ ಜ್ಞಾನದಲ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ, ಅವರ ಮನಸ್ಸಿನಲ್ಲಿಯೂ ಯಾವ ದೋಷಗಳೂ ಇಲ್ಲ. ಶಬ್ದಶಾಸ್ತ್ರದಲ್ಲಿ, ವ್ಯಾಕರಣಾದಿ ಸಚ್ಚಾಸ್ತ್ರಗಳಲ್ಲಿ ಪಳಗಿ ಬಿಟ್ಟಿದ್ದಾರೆ. ಆಮೇಲೆ ಯಾವುದೇ ನಗರಕ್ಕೆ ಹೋಗಲಿ ಅಲ್ಲಿರುವ ಎಲ್ಲ ದುರ್ವಾದಿಗಳನ್ನು ಗೆಲ್ಲುವ ಸಾಮರ್ಥ್ಯ ಆ ಮಹಾನುಭಾವರಿಗೆ ಇದೆ, ಎಲ್ಲರನ್ನ ಗೆದ್ದಿದ್ದಾರೆ. ಮತ್ತು ವ್ಯಾಕರಣ ಮುಂತಾದ ಶಾಸ್ತ್ರಗಳಲ್ಲಿ 5 ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಹಾಗೆ ರಚನೆ ಮಾಡಿ ಅಪರಿಮಿತವಾದ ಕೀರ್ತಿಯನ್ನು ಪಡೆದಿದ್ದಾರೆ, ಸಂಪತ್ತನ್ನು ಪಡೆದಿದ್ದಾರೆ. ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಇವರಿಗೆ ಯಾಕೆ ಬೇಕು ಸಂಪತ್ತು, ಹಣವನ್ನು ಯಾಕೆ ಸಂಪಾದನೆ ಮಾಡಬೇಕವರು ಅಂತ ಅಂದರೆ, ರಾಮನ ಪೂಜೆಗಾಗಿ ಸಂಪತ್ತು ಬೇಕಲ್ಲ, ಅವರಿಗೆ ಸಂಪತ್ತು ಬೇಡ. ಅವರು ಯಾರ ಪೂಜೆಯನ್ನು ಮಾಡ್ತಾರೆ ಆ ರಾಮನಿಗೆ ಸಂಪತ್ತು ಬೇಕು. ಆ ಸಂಪದ್ಭರಿತನಾದ ರಾಮನನ್ನ ನೋಡಬೇಕು ಕಣ್ಣಾರೆ, ಕಣ್ತುಂಬ ನೋಡಿ ಸಂತೋಷವನ್ನು ಅನುಭವಿಸಬೇಕು ಅನ್ನೋದಕ್ಕಾಗಿ ಅದನ್ನೆಲ್ಲ ಅವರು ಮಾಡಿದರು. ಯಾಕೆ ಬೇಕು ದೇವರಿಗಾದರೂ ಅಷ್ಟೆಲ್ಲ ಸಂಪತ್ತು? ಬಾಳೆಯಲ್ಲಿ ಮೇಲಿಟ್ಟು ಪೂಜೆ ಮಾಡಿದರೆ ಆಯ್ತಲ್ಲ, ಅದಾದರೂ ಯಾಕೆ ಬೇಕು ಅಂತ ಕೇಳುವವರಿದ್ದಾರೆ. ಈಗ ಇಷ್ಟೆಲ್ಲ ಬಂಗಾರ ಬೆಳ್ಳಿಯ ಮಂಟಪಗಳು ಯಾಕೆ ಬೇಕಪ್ಪ, ಅದನ್ನೇ ಇಲ್ಲದೆ ಇದ್ದವರಿಗೆ ಹಣ ಕೊಡಬಹುದಲ್ಲ ಅಂತನ್ನುವ ಜನ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು? ಬಾಳೆಯಲ್ಲಿ ಮೇಲೆ ಪೂಜೆ ಮಾಡಿ ಅದಾದರೂ ಯಾಕೆ ಮಾಡಬೇಕು? ಬೇಡವೇ ಬೇಡ, ಬಾಳೆಯಲ್ಲಿಯೂ ಬೇಡ. ಬಾಳೆಯಲ್ಲೆಲ್ಲ ಪ್ರತಿಮೆಗಾದರೂ ಯಾಕೆ ಖರ್ಚು ಮಾಡಬೇಕು? ಹಾಗಾದ್ರೆ ಯಾವುದಕ್ಕೆ ಖರ್ಚು ಮಾಡಬೇಕು? ಯಾವುದಕ್ಕೂ ಖರ್ಚು ಮಾಡಬಾರದು ಅಂತಾದರೆ ಏನು ಮಾಡ್ಬೇಕು? ಹಾಗಾದ್ರೆ ಮತ್ತೆ ಬೇಕಾ ಬೇಡ ಇದೆಲ್ಲ ಅಂತಂದ್ರೆ ಬೇಕು. ಯಾಕೆ ಬೇಕು ಅಂತ ಅಂದ್ರೆ, ಪೂಜೆ ಮಾಡಬೇಕಾದ್ರೆ ಹೇಳ್ತಾರೆ ಮಂಟಪ ಹೇಗಿರಬೇಕು ಅಂತ. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗ ಸ್ಥಳಂ. ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮಂಟಪ ಹೇಗಿದ್ರೂ ಪರವಾಗಿಲ್ಲ, ನೀವು ಈ ಶ್ಲೋಕವನ್ನ ಅನ್ನಿ, ಅದೇ ರತ್ನ ಮಂಟಪ ಅಂತ ಪರಮಾತ್ಮ ತಿಳಿದುಕೊಳ್ಳುತ್ತಾನೆ ಅಂತ ಹೇಳಿ ಆ ಸುಂದರವಾದ ರತ್ನ ಮಂಟಪದ ಚಿಂತನೆಯನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ, ನಾವು ಸಂಪಾದನೆ ಮಾಡೋದೇ ದೇವರಿಗಾಗಿ. ದೇವರಿಗಾಗಿ ಕೊಡದೆ ಬೇರೆ ಯಾರಿಗೆ ಏನು ಕೊಡೋದಿದೆ ಅನ್ನೋದಕ್ಕಾಗಿ ದೇವರಿಗೆ ಸಮರ್ಪಣೆ ಮಾಡಿ ಅಲ್ಲಿರುವ ದೇವರನ್ನ ಕಂಡು ಸಂತೋಷ ಪಡಬೇಕು. ನಿನ್ನ ವಸ್ತುವನ್ನ, ನಿನ್ನ ಸಂಪತ್ತನ್ನ ನಾನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅನ್ನೋ ಭಾವನೆ, ಸಮರ್ಪಣೆ ಭಾವನೆ ಮನುಷ್ಯನಿಗೆ ಬೇಕು ಅನ್ನೋದಕ್ಕಾಗಿ ಆ ಎಲ್ಲ ವೈಭವ ಬೇಕೇ ಬೇಕು. ಹೀಗಾಗಿ ಆ ರಾಮಚಂದ್ರ ದೇವರ ಪೂಜೆಗಾಗಿ ರಾಮಾರ್ಚನೆಗೆ ಉಪಯುಕ್ತವಾದ ಸಂಪತ್ತೇನಿದೆಯಲ್ಲ, ಆ ಸಂಪತ್ತನ್ನು ಅವರ ಪಡೆದರು, ರಾಮನಿಗೆ ವಿನಿಯೋಗ ಮಾಡಿದರು. ಬರೀ ರಾಮನಿಗೆ ಅಂತ ಇಷ್ಟೇ ಅಲ್ಲ, ಸಜ್ಜನರ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಸಹ ಅದನ್ನು ಕೊಟ್ಟರು. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಅವರ ಅವಸಾನ ಕಾಲದಲ್ಲಿ ಎಷ್ಟು ದಾನ ಮಾಡಿದರು ಅಂತ ಅನ್ನೋದನ್ನು ಕೇಳ್ತೇವೆ. ಬರೀ ಅವಸಾನ ಕಾಲದಲ್ಲಿ ಮಾತ್ರ ಮಾಡಿದ್ದಲ್ಲ, ಆವಾಗ ಎಲ್ಲ ದಿಕ್ಕುಗಳಿಂದಲೂ ಜನರನ್ನ ಕರೆಸಿ ದಾನ ಮಾಡಿದರು. ಆದರೆ ಪ್ರತಿನಿತ್ಯ ಅವರು ಎಲ್ಲಿ ಇರ್ತಾರೆ, ಎಲ್ಲಿ ಹೋಗ್ತಾರೆ, ಅಲ್ಲೆಲ್ಲ ಕಡೆಗೆ ಬೇಕಾದಷ್ಟು ಅನ್ನದಾನಾದಿಗಳನ್ನು ಅವರು ಮಾಡಿಯೇ ಮಾಡಿದ್ದಾರೆ. ಜನರ ಸೇವೆಯನ್ನೂ ಮಾಡಿದ್ದಾರೆ, ಪರಮಾತ್ಮನ ಸೇವೆಯನ್ನು ಆ ಮಹಾನುಭಾವರು ಮಾಡಿದ್ದಾರೆ ಅಂತನ್ನೋದನ್ನು ಈ ಶ್ಲೋಕದಲ್ಲಿ ತುಂಬ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ 2 ಶ್ಲೋಕಗಳಿವೆ. ಅಥಶಾಹ ಭೂಮಿ ಪತಿಶಾಸನ ಭೃತ ಸರಘೋಜಿ ಭೋಲ ಸರಸಾಧಿಪತಿ ಸಮಹಾ ಮಹಾಪ್ರತನಯ ಸಹಿತ ವಿಜಯಾಯ ಯಾಮ್ಯ ಕಕುಭಾಮಭಿಯಾನ್. ಅಥಶಾಹ ಭೂಮಿಪತಿ ಶಾಸನ ಭೃತ ಸರಘೋಜಿ ಭೋಲ ಸರಸಾಧಿಪತಿ. ಭೋಸಲ ಇದೆಯಲ್ಲ, ಭೋಸಲ ರಸಾಧಿಪತಿ ಸಮಹ ಮಹಾಪ್ರತನಯ ಸಹಿತ ವಿಜಯಾಯ ಯಾಮ್ಯ ಕಕುಭಾಮಭಿಯಾನ್. ಪಥಿಪಥ ಆದಿಪದ ಶಿಂಗ ನೃಪಃ ಪುರುರಾಯಿಚೋರು ಪುರಮಾಗತವಾನ್. ರುಜುರಾಜುಹಾವತ ತದಾವಿ ತಥಾ ಪ್ರಿಯತೀರ್ಥಮರ್ಥಿ ಜನತಾರ್ಥಕರಂ.
ಪಥಿಭತ್ತ ಆದಿಪದ ಶಿಂಗ ನೃಪಃ ಪುರುರಾಯಿ ಚೋರು ಪುರಮಾಗತವಾನ್ ರುಜುರಾಜುಹಾವತ ತದಾವಿ ತಥ ಪ್ರಿಯತೀರ್ಥಮರ್ಥಿ ಜನತಾರ್ಥಕರಂ ಅಥ ಶಾಹ ಭೂಮಿಪತಿ ಶಾಸನ ಭೃತ ಸರಘೋಜಿ ಭೋಸಲ ರಸಾಧಿಪತಿ ಸಮಃ ಮಹಾಪ್ರತನಯ ಸಹಿತಃ ವಿಜಯಾಯ ಯಾಮ್ಯಕಕುಭಾಂ ಅಭಿಯಾನ್ ಪಥಿ ಭತ್ತ ಆದಿಪದ ಶಿಂಗನೃಪಃ ಪುರುರಾಯಿಚೂರುಪುರಂ ಆಗತವಾನ್ ರುಜುಃ ಆಜುಹಾವತ ತದಾ ಅವಿತಥ ಪ್ರಿಯತೀರ್ಥಂ ಅರ್ಥಿಜನತಾರ್ಥಕರಂ. ಅನ್ವಯವನ್ನು ಹೇಳ್ತೀರಾ? ಎರಡೂ ಶ್ಲೋಕಕ್ಕೆ ಸಂಬಂಧಪಟ್ಟು ಹೇಳಬೇಕು. ಕ್ರಿಯಾಪದ ಯಾವುದು? ಅಲ್ಲ, ಆಜುಹಾವತ, ಆಹ್ವಾನ ಮಾಡಿದರು. ಕಂ ಆಜುಹಾವತ? ಅವಿತಥ ಪ್ರಿಯತೀರ್ಥಂ. ವಿತಥ ಅಂದ್ರೇನು? ಸುಳ್ಳು. ಅವಿತಥ ಅಂದ್ರೆ ಸತ್ಯ. ಅವಿತಥ ಪ್ರಿಯ ಸತ್ಯಪ್ರಿಯ. ಅವಿತಥ ಪ್ರಿಯತೀರ್ಥಂ, ಸತ್ಯಪ್ರಿಯ ತೀರ್ಥರನ್ನು ಆಜುಹಾವತ ಆಹ್ವಾನ ಮಾಡಿದರು. ಕಥಂ ಭೂತಂ ಅವಿತಥ ಪ್ರಿಯತೀರ್ಥಂ? ಅರ್ಥಿಜನತಾರ್ಥಕರಂ. ಅರ್ಥಿಜನತಾ, ಅರ್ಥಿಜನರ ಸಮೂಹ, ಅವರ ಅಭೀಷ್ಟಗಳನ್ನ ಪೂರ್ಣ ಮಾಡುವ. ಅರ್ಥಿಜನತಾರ್ಥಕರ, ಅರ್ಥಿಜನರ ಸಮೂಹದ ಅರ್ಥ ಅಂದ್ರೆ ಪ್ರಯೋಜನ, ಅದನ್ನ ಕರ ಅಂದ್ರೆ ಪೂರ್ಣ ಮಾಡುವ. ಕಹ ಯಾರು? ಯಾವುದು? ಅದು ವಿಶೇಷಣ. ಅದು ಭತ್ತ ಆದಿಪದ ಶಿಂಗ ನೃಪಃ. ಭತ್ತ ಅನ್ನೋದು ಆದಿಪದ, ಶಿಂಗ ಅನ್ನೋದು ಕೊನೆ ಪದ. ಭತ್ತೇ ಸಿಂಗ ಅಂತ ಅವನ ಹೆಸರು, ರಾಜನ ಹೆಸರು. ಭತ್ತ ಆದಿಪದ ಸಿಂಗ ನೃಪಃ. ಭತ್ತ ಅನ್ನೋದು ಆದಿಪದ, ಸಿಂಗ ನೃಪ, ಸಿಂಗ ರಾಜ. ಅದೇನು ಭತ್ತೇ ಸಿಂಗ ಎಂಬ ರಾಜ ಅಂತ ಅರ್ಥ. ಸಹ ಕಥಂ ಭೂತಃ? ಈಗ ರುಜುಹು. ಕಿಂ ಕುರ್ವನ್? ಅಲ್ಲ, ಮೊದಲಿಗೆ ಉಪಾಗತವಾನ್ ಅಂತ ಬೇಕು. ಕಂ ಉಪಾಗತವಾನ್? ಈಗ ಪುರುರಾಯಿಚೂರುಂ ಉಪಾಗತವಾನ್. ಕಸ್ಮಿನ್ ಪಥಿ? ಕದಾ? ತದಾ. ರುಜುಹು ಅಂತ ಇದೆ. ಪುನಃ ಕಥಂ ಭೂತಃ? ಉತಃ ಕಿಂ ಕುರ್ವನ್? ಅಭಿಯಾನ್, ಹೋಗುತ್ತಿರುವ. ಕಾಂ ಪ್ರತಿ ಅಭಿಯಾನ್? ಯಾಮ್ಯ ಕಕುಭಾಂ. ಯಾಮ್ಯ ಅಂದ್ರೆ ದಕ್ಷಿಣ ದಿಕ್ಕು. ಕಸ್ಮೈ? ವಿಜಯಾಯ. ಕಥಂ ಭೂತಃ? ಕಥಂ ಭೂತಃ? ಅಲ್ಲ ಅಲ್ಲ, ಸಹಿತಃ. ಕಯಾ ಸಹಿತಃ? ಮಹಾಪ್ರತನಯ. ಪುನಃ ಕಥಂ ಭೂತಃ? ಸಮಹಾಹ ಅಂದ್ರೆ ತೇಜಸ್ಸಿನಿಂದ ಸಹಿತನಾದ. ಪುನಃ ಕಥಂ ಭೂತಃ? ಸರಘೋಜಿ ಭೋಸಲ ರಸಾಧಿಪತಿ. ಪುನಃ ಕಥಂ ಭೂತಃ? ಶಾಹ ಭೂಮಿಪತಿ ಶಾಸನ ಭೃತ. ಶಾಹ ಭೂಮಿಪತಿ ಶಾಸನ ಭೃತ, ಶಾಹು ಮಹಾರಾಜನ ಶಾಸನವನ್ನು ಪಾಲಿಸುವ. ಸರಘೋಜಿ ಭೋಸಲ ರಸಾಧಿಪತಿ. ರಘೋಜಿ ಮತ್ತು ಭೋಸಲ ಎಂಬ ಹೆಸರಿನ ರಾಜನಿಂದ ಯುಕ್ತನಾದ. ಸಮಹಾಹ, ಮಹಸ್ ಅಂದ್ರೆ ತೇಜಸ್ಸು. ಸಮಹಾಹ ತೇಜಸ್ಸಿನಿಂದ ಸಾಮರ್ಥ್ಯದಿಂದ ಯುಕ್ತನಾದ. ಮಹಾಪ್ರತನಯ ಮಹಾಸೈನ್ಯದಿಂದ ಸಹಿತ ಸಮೇತನಾದ. ವಿಜಯಾಯ ವಿಜಯಕ್ಕಾಗಿ. ಯಾಮ್ಯ ಕಕುಭಾಂ ದಕ್ಷಿಣ ದಿಕ್ಕನ್ನು ಕುರಿತು ಅಭಿಯಾನ್ ಹೋಗುತ್ತಿರುವ. ರುಜುಹು ಅಕುಟಿಲನಾದ. ಅಕುಟಿಲನಾದ ಸಜ್ಜನನಾದ ಅಂತ ಅರ್ಥ. ಅಕುಟಿಲ ರುಜುಹು. ಭತ್ತ ಆದಿಪದ ಶಿಂಗ ನೃಪ
ಫತ್ತೇಸಿಂಗ ಎಂಬ ರಾಜನು ತದಾ ಸತ್ಯಪ್ರಿಯರು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಿರಲು ಪಥಿ ಮಾರ್ಗದಲ್ಲಿ ಪುರುರಾಯಿಚೂರುಂ ದೊಡ್ಡದಾದ ರಾಯಿಚೂರು ನಗರವನ್ನು ಕುರಿತು ಉಪಾಗತವಾನ್ ಬಂದವನಾಗಿ ಅರ್ಥಿಜನತಾರ್ಥಕರಂ ಅರ್ಥಿಜನರ ಅಭೀಷ್ಟಗಳನ್ನು ಪೂರ್ಣ ಮಾಡುವ ಅವಿತಥ ಪ್ರಿಯ ತೀರ್ಥಂ ಸತ್ಯಪ್ರಿಯ ತೀರ್ಥರನ್ನು ಆಜುಹಾವತ ಆಹ್ವಾನ ಮಾಡಿದನು. ನಮ್ಮ ನಗರಕ್ಕೆ ಬರಬೇಕು ಅಂತ ಆ ರಾಜ ಆಹ್ವಾನ ಮಾಡ್ತಾನೆ. ಫತ್ತೇಸಿಂಗ ಎಂಬ ರಾಜ, ಅವನು ಶಾಹು ರಾಜನ ಸೇವಕ. ಶಾಹು ರಾಜನ ಸೇವಕ ಮತ್ತು ರಘೋಜಿ ಭೋಸಲ ಅಂತನ್ನೋ ರಾಜರು ಅವರ ಜೊತೆಗೆ ಇದ್ದಾರೆ. ಮಹಾ ಸಮರ್ಥ, ದೊಡ್ಡದಾದ ಸೈನ್ಯ ಅವರ ಜೊತೆಗೆ ಇದೆ. ಅವನು ದಕ್ಷಿಣ ದಿಕ್ಕಿಗೆ ಯುದ್ಧಕ್ಕಾಗಿ ಹೋಗ್ತಾ ಇದ್ದಾನೆ. ರಾಜ್ಯವನ್ನು ಗೆಲ್ಲಬೇಕು, ಅಲ್ಲಿರುವ ದುಷ್ಟರನ್ನು ಗೆದ್ದು ಅಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಶಿಷ್ಟ ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿರುವ ಜನರಿಗೆಲ್ಲ ಒಳಿತಾಗ್ತದೆ ಅಂತನ್ನೋ ಉದ್ದೇಶದಿಂದ ಅವನು ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಯಚೂರು ನಗರಕ್ಕೆ ಬರ್ತಾರೆ. ಅಲ್ಲಿಯೇ ಸತ್ಯಪ್ರಿಯ ತೀರ್ಥರಿದ್ದಾರೆ. ಹೀಗಾಗಿ ಸತ್ಯಪ್ರಿಯ ತೀರ್ಥರ ಸಂದರ್ಶನವನ್ನು ಮಾಡಿಕೊಂಡು ಅವರಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿ ನೀವು ನಮ್ಮ ನಗರಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ. ಹೇಗೆ ಮಾತಾಡ್ತಾನೆ ಅಂತ ಅನ್ನೋದನ್ನು ಮುಂದೆ ಹೇಳ್ತಾರೆ. ಪರಿಪೂಜ್ಯ ಸರ್ವಜನ ಪೂಜ್ಯತಮಂ ತಮಸಾವವಾಪ್ಯ ಜಯದಾಯ್ಯಮುತಃ ಪರಿತೋತಿ ಮಾತ್ರಮಜಮಂತ್ರಯುತಃ. ಯುತಃ ಏನಲ್ಲ, ಯುತ ಉತ್ತಮಯಂತ್ರಮಿತ್ಯುತಮುವಾಚ ವಚಃ ಪರಿಪೂಜ್ಯ ಸರ್ವಜನ ಪೂಜ್ಯತಮಂ ತಮಸಾವವಾಪ್ಯ ಜಯದಾಯ್ಯಮುತಃ ಪರಿತೋತಿ ಮಾತ್ರಮಜಮಂತ್ರಯುತ ಉತ್ತಮಯಂತ್ರಮಿತ್ಯುತಮುವಾಚ ವಚಃ. ಪರಿಪೂಜ್ಯ ಸರ್ವಜನ ಪೂಜ್ಯತಮಂ ತಂ ಅಸೌ ಅವಾಪ್ಯ ಜಯದಾಯಿ ಅಮುತಃ ಪರಿತಃ ಅತಿಮಾತ್ರಂ ಅಜಮಂತ್ರಯುತಃ ಅಲ್ಲ ಅಜಮಂತ್ರಯುತೋತ್ತಮಯಂತ್ರಂ ಇತಿ ಋತಂ ಉವಾಚ ವಚಃ. ಉವಾಚ ಕಿಂ ಉವಾಚ ವಚಃ ಉವಾಚ ಕಥಂ ಭೂತಂ ವಚಃ ಋತಂ ಕಿಂ ಕೃತ್ವಾ ಸಮವಾಪ್ಯ ಅಲ್ಲ ಬರೀ ಅವಾಪ್ಯ ಅಷ್ಟೇ. ಅವಾಪ್ಯ ಕಿಂ ಅವಾಪ್ಯ ಅಲ್ಲ ಅಜಮಂತ್ರಯುತೋತ್ತಮ ಯಂತ್ರಂ ಕಥಂ ಭೂತಂ ಜಯದಾಯಿ. ಕಥಂ ಜಯದಾಯಿ ಈಗ ಅದು ಅತಿಮಾತ್ರಂ. ಕುತಃ ಅತಿಮಾತ್ರಂ ಪರಿತಃ. ಕಸ್ಮಾತ್ ಕುತಃ ಅವಾಪ್ಯ ಅಮುತಃ. ಕಿಂ ಕೃತ್ವಾ ಪರಿಪೂಜ್ಯ. ಕಂ ಪರಿಪೂಜ್ಯ ಈಗ ತಂ ಪರಿಪೂಜ್ಯ. ಕಥಂ ಭೂತಂ ತಂ ಸರ್ವಜನ ಪೂಜ್ಯತಮಂ. ಕಹ ಅಸೌ ರಘೋಜಿ ಸಹಿತನಾದ ಫತ್ತೇಸಿಂಗನು ಸರ್ವಜನ ಪೂಜ್ಯತಮಂ ಎಲ್ಲ ಜನರಿಂದ ಅತಿಶಯವಾಗಿ ಪೂಜನೀಯರಾದ ತಂ ಸತ್ಯಪ್ರಿಯ ತೀರ್ಥರನ್ನು ಪರಿಪೂಜ್ಯ ಚೆನ್ನಾಗಿ ಪೂಜಿಸಿ ಅಮುತಃ ಸತ್ಯಪ್ರಿಯ ತೀರ್ಥರಿಂದ ಪರಿತಃ ಎಲ್ಲ ಕಡೆ ಅತಿಮಾತ್ರಂ ಅತ್ಯಂತವಾಗಿ ಜಯದಾಯಿ ಜಯಪ್ರದಾನಶೀಲವಾದ ಅಜಮಂತ್ರಯುತೋತ್ತಮ ಯಂತ್ರಂ ಅಂದರೆ ಹರಿಹರರ ಮಂತ್ರಗಳಿಂದ ಯುಕ್ತವಾದ ಉತ್ತಮವಾದ ಯಂತ್ರವನ್ನು ಅವಾಪ್ಯ ಪಡೆದು ಇತಿ ಮುಂದೆ ಹೇಳುವಂತೆ ಋತಂ ಸತ್ಯವಾದ ವಚಃ ಮಾತನ್ನು ಉವಾಚ ಹೇಳಿದನು. ಆ ರಘೋಜಿ ರಾಜನ ಜೊತೆ ಸೈನ್ಯದ ಜೊತೆ ಆ ಫತ್ತೇಸಿಂಗ ಯುದ್ಧಕ್ಕಾಗಿ ಹೋಗ್ತಾ ಇದ್ದಾನೆ. ಸತ್ಯಪ್ರಿಯ ತೀರ್ಥರ ಸಂದರ್ಶನ ಅವರಿಗಾಗ್ತದೆ. ಎಲ್ಲರೂ ಸತ್ಯಪ್ರಿಯರ ಪೂಜೆಗಾಗಿ ನಿಂತಿದ್ದಾರೆ. ಅವರ ಪಾದ ಪೂಜೆಯನ್ನು ಮಾಡೋದಕ್ಕಾಗಿ ನಿಂತಿದ್ದಾರೆ.
ಅದನ್ನು ನೋಡ್ತಾನೆ ಬಹಳ ಆಶ್ಚರ್ಯವಾಗ್ತದೆ, ಬಹಳ ಸಂತೋಷವಾಗ್ತದೆ. ಇಷ್ಟು ಜನರಿಂದ ಪೂಜ್ಯರಾದ ಒಬ್ಬ ವ್ಯಕ್ತಿಯನ್ನ ನಾನಿವತ್ತು ಸಂದರ್ಶನ ಮಾಡಿಕೊಳ್ತಾ ಇದ್ದೀನಲ್ಲ. ಸಾಲು ಸಾಲು ಗಟ್ಟಿ ನಿಂತಿದ್ದಾರೆ. ಸ್ವಾಮಿಗಳ ಹತ್ರ ಹೋದರೆ ಹೇಗೋ ಮಾಡಿ ಬೇಗನೆ ನಮ್ಮ ಪಾದ ಪೂಜೆ ಮುಗಿಸ್ಕೊಳ್ಬೇಕು ಅಂತನೋ ತರಾತುರಿ ನಮಗೆ ಇರ್ತದೆ. ಇಷ್ಟು ಸಾಲಲ್ಲಿ ನಾವು ನಿಲ್ಲಲಾರಿವಿ ಅಂತ ಅಂದ್ಕೊಳ್ತಾ ಇರ್ತೇವೆ. ಆದರೂ ಹಾಗೇನೆ ನಿಂತು ಪಾದ ಪೂಜೆಯನ್ನು ಮಾಡಿ ಬರ್ತೇವೆ. ಇನ್ನು ಸತ್ಯಪ್ರಿಯ ತೀರ್ಥರ ಪಾದ ಪೂಜೆ ಮಾಡೋದಕ್ಕಾಗಿ ಎಂಥೆಂಥ ಜನರು ನಿಂತಿದ್ದಾರೆ, ನೋಡ್ತಾರೆ, ಬಹಳ ಆಶ್ಚರ್ಯವಾಗ್ತದೆ. ತನಗೂ ಪೂಜೆ ಮಾಡಬೇಕು ಅಂತ ಅನಿಸ್ತದೆ. ಅನ್ನೋದಕ್ಕಾಗಿ ಇನ್ನೊಬ್ಬರು ಮಾಡುವ ಧರ್ಮವನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ನೋಡ್ತಾ ಇದ್ರೆ ನಮಗೂ ಆ ತರಹದ ಉತ್ಸಾಹ ಬರ್ತದೆ, ನಮಗೂ ಮಾಡಬೇಕು ಅಂತ ಅನ್ನೋ ಉತ್ಸಾಹ ಬರ್ತದೆ. ರಾಜ ಫತ್ತೇ ಸಿಂಗ್ ನೋಡ್ತಾನೆ, ತಾನು ಅವರ ಪೂಜೆಯನ್ನ ಸುಮ್ಮನೆ ಏನೋ ನಾಮಕೆ ವಾಸ್ತೆ ಅಲ್ಲ, ಪರಿಪೂಜ್ಯ ಅತಿ ವಿಸ್ತಾರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಸತ್ಯಪ್ರಿಯ ತೀರ್ಥರ ಪೂಜೆಯನ್ನು ಮಾಡ್ತಾರೆ. ಸತ್ಯಪ್ರಿಯ ತೀರ್ಥರಿಗೆ ಅರಿಕೆ ಮಾಡಿಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ನಾನು ಹೀಗೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಅನ್ನೋ ಉದ್ದೇಶದಿಂದ ಶತ್ರುಗಳ ನಿಗ್ರಹಕ್ಕಾಗಿ ಹೊರಟಿದ್ದೇನೆ, ತಾವು ಆಶೀರ್ವಾದ ಮಾಡಬೇಕು ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾಗ ಅವರೊಂದು ಯಂತ್ರವನ್ನು ಕೊಡ್ತಾರೆ. ಹರಿಹರ ಪರಮಾತ್ಮ ಮತ್ತು ರುದ್ರದೇವರು ಆ ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿ ಆ ಯಂತ್ರವನ್ನು ಬರೆದು ಆ ಹರಿಹರರ ಯಂತ್ರವನ್ನು ಅವರಿಗೆ ಕೊಡ್ತಾರೆ. ಎಂಥ ಯಂತ್ರ ಅಂತ ಅಂದರೆ ಎಲ್ಲೇ ಹೋದರೂ ಅವರಿಗೆ ಜಯ ಸಿಗಬೇಕು, ಜಯದಾಯಿ ಸರ್ವತಃ, ಅಲ್ಲಿ ಇಲ್ಲಿ ಅಂತ ಅಲ್ಲ, ಎಲ್ಲಿಯೇ ಹೋದರೂ ಅವರಿಗೆ ಜಯ ಸಿಗಬೇಕು ಅಂಥ ಅತ್ಯದ್ಭುತವಾದ ಯಂತ್ರವನ್ನು ಮಹಾನುಭಾವ ಪಡೆದ ಫತ್ತೇ ಸಿಂಗ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಜನರನ್ನ ಸುರಕ್ಷಿತವಾಗಿ ಇರಿಸಬೇಕು ಅಂತ ಒಂದು ದೊಡ್ಡದಾದ ಅಭಿಪ್ರಾಯ ಅನ್ನೋದಕ್ಕಾಗಿ ಹಿಂದೆ ರುಜುಹು ಅಂತ ಅಂದ್ರು. ಅವನು ಕುಟಿಲನಲ್ಲ, ಜನರಿಗೆ ಒಳ್ಳೆಯದು ಮಾಡಬೇಕು ಅಂತ ಅಭಿಪ್ರಾಯ ಯಾವಾಗಲೂ ಅನ್ನೋದಕ್ಕಾಗಿ ಅಂಥ ಮಹಾನುಭಾವ ಅವನ ವ್ಯಕ್ತಿತ್ವವನ್ನು ನೋಡ್ತಾರೆ ಸತ್ಯಪ್ರಿಯ ತೀರ್ಥರು. ನೋಡಿ ಆ ಯಂತ್ರವನ್ನು ಕೊಡ್ತಾರೆ, ಎಲ್ಲ ಕಡೆಗೆ ವಿಜಯವನ್ನು ಕೊಡುವ ಯಂತ್ರವನ್ನು ಪಡಿತಾರೆ. ಪಡೆದು ಮುಂದೆ ಮಾತಾಡ್ತಾನೆ. ಎಂಥ ಮಾತಾಡ್ತಾನೆ? ಋತಂ, ಆ ಋತಪ್ರಿಯರವರು ಸತ್ಯಪ್ರಿಯರ ಮುಂದೆ ಅಸತ್ಯ ಮಾತನಾಡಿದರೆ ಒಪ್ಪಿಕೊಳ್ತಾರ? ಇಲ್ಲ. ಹೀಗಾಗಿ ಋತಂ ಸತ್ಯವಾದ ಮಾತುಗಳನ್ನೇ ಆ ಫತ್ತೇ ಸಿಂಗ ಹೇಳ್ತಾನೆ. ಅಧುನಾಹಮೇಮಿ ಸಮವರ್ತಿ ಹರಿತ ಸ್ಥಿತಮತ್ರಿಮಸ್ತಕ ಪುರಂ ಪುರುಹಂ ಮಮ ತದ್ಭವೇದ್ಭವದನುಗ್ರಹತಃ ವಶಮಾವ್ರಜೇನ್ನನು ತದಾರ್ಯ ಭವಾನ್ ಅಧುನಾಹಮೇಮಿ ಸಮವರ್ತಿ ಹರಿತ ಸ್ಥಿತಮತ್ರಿಮಸ್ತಕ ಪುರಂ ಪುರುಹಂ ಮಮ ತದ್ಭವೇದ್ಭವದನುಗ್ರಹತಃ ವಶಮಾವ್ರಜೇನ್ನನು ತದಾರ್ಯ ಭವಾನ್ ಅಧುನಾ ಅಹಂ ಏಮಿ ಸಮವರ್ತಿ ಹರಿತ್ ಸ್ಥಿತಿಮತ ತ್ರಿಮಸ್ತಕ ಪುರಂ ಪುರುಹಂ ಮಮ ತತ ಭವೇತ ಭವದನುಗ್ರಹತಃ ವಶಂ ಆವ್ರಜೇತ ನನು ತತ ಆರ್ಯ ಭವಾನ್. ಕ್ರಿಯಾಪದ ಆವ್ರಜೇಹೇ. ಕಿಂ ಪ್ರತಿ ಆವ್ರಜೇಹೇ? ಕಿಂ ಪ್ರತಿ ಆವ್ರಜೇಹೇ? ತತ್ಪುರಂ. ಅದನ್ನ ಇಲ್ಲ ತತ್ಪುರಂ ಅನ್ನೋದು. ಪುರಂ ತ್ರಿಮಸ್ತಕ ಪುರಂ, ತ್ರಿಮಸ್ತಕ ಪುರಂ ಆವ್ರಜೇಹೇ. ಕಹ ಯಾರು? ಭವಾನ್ ತಾವು. ಕದಾ? ತದಾ. ಇನ್ನೊಂದು ಕ್ರಿಯಾಪದ ಇದೆ, ಭವೇತ್ ಆಗುತ್ತದೋ. ಕಿಂ ಭವೇತ್ ಏನಾಗುತ್ತದೋ ಅಂತ ಹೇಳ್ತಾ ಇದ್ದಾರೆ. ವಶಂ ಭವೇತ್ ಕಸ್ಯ? ಕಸ್ಯ? ಮಮ. ಕುತಃ? ಕುತಃ ವಶಂ ಭವೇತ್? ಭವದನುಗ್ರಹತಃ. ಯದಾ ಭವದನುಗ್ರಹತಃ ಮಮ ವಶಂ ಭವೇತ್. ಕಿಂ ತತ ಆ ಪುರವು ಅಂತ ಅರ್ಥ. ಇನ್ನೊಂದು ಕ್ರಿಯಾಪದ ಇದೆ, ಯಾವುದು ಗೊತ್ತಾ? ಏಮಿ, ಅದೇ ಹೋಗುತ್ತೇನೆ. ಕಹ ಏಮಿ ಯಾರು? ಅಹಂ. ಕಿಂ ಪ್ರತಿ ಏಮಿ? ತ್ರಿಮಸ್ತಕ ಪುರಂ. ಕಥಂ ಭೂತಂ? ಪುರುಹಂ ವಿಶಾಲವಾದ.
ಪುನಃ ಕಥಂ ಭೂತಂ ಸಮವರ್ತಿ ಹರಿತ್ ಸ್ಥಿತಿ ಮತ. ಸಮವರ್ತಿ ಅಂದರೆ ಯಮ. ಯಮನಿಗೆ ಸಂಬಂಧಿಸಿದ ದಕ್ಷಿಣ ದಿಕ್ಕಿನಲ್ಲಿ ಇರುವ. ಹರಿತ್ ಅಂದರೆ ದಿಕ್ಕು. ಸ್ಥಿತಿ ಮತ ಅಂದರೆ ಸ್ಥಿತಿಯನ್ನ ಪಡೆದಿರುವ, ಅಸ್ತಿತ್ವವನ್ನು ಪಡೆದಿರುವ. ಯಮನಿಗೆ ಸಂಬಂಧಿಸಿದ ದಕ್ಷಿಣ ದಿಕ್ಕಿನಲ್ಲಿ ಸ್ಥಿತಿಯನ್ನ ಪಡೆದಿರುವ. ಕದಾ ಯಾವಾಗ? ಅಧುನಾ. ಸಂಬೋಧನೆ ಮಾಡ್ತಾರೆ. ಹೇ ಆರ್ಯ, ಹೇ ಪೂಜ್ಯರೇ, ಅಧುನಾ ಈಗ, ಅಹಂ ನಾನು, ಸಮವರ್ತಿ ಹರಿತ್ ಸ್ಥಿತಿ ಮತ, ಸಮವರ್ತಿ ಎನಿಸಿದ ಯಮನಿಗೆ ಸಂಬಂಧಿಸಿದ ದಕ್ಷಿಣ ದಿಕ್ಕಿನಲ್ಲಿ ಇರುವ ಪುರುಹಂ ವಿಶಾಲವಾದ ತ್ರಿಮಸ್ತಕಪುರಂ ತ್ರಿಶಿರಪುರವನ್ನು. ಅದು ಏನಂತ ವ್ಯವಹಾರ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಗೊತ್ತಿಲ್ಲ, ನೋಡಬೇಕು. ಅದು ಯಾವುದು ಗೊತ್ತಿಲ್ಲ, ಹೆಸರು ಯಾವುದು. ತ್ರಿಶಿರ ಅಂತ ಅಂತಾರೆ, 3 ತಲೆ ಅಂತನೋ ಅರ್ಥ ಬರೋ ಹಾಗೆ ಆ ಊರಿನ ಹೆಸರು ಇರ್ತದೆ. ಅದೇನು ಅಂತ ವ್ಯಾಖ್ಯಾನದಲ್ಲೂ ಬರದ ಹಾಗಿಲ್ಲ, ಬೇರೆ ಕಡೆಗೆ ನೋಡಬೇಕು. ತ್ರಿಮಸ್ತಕಪುರಂ, ತ್ರಿಶಿರ ಎಂಬ ಪುರವನ್ನು ಕುರಿತು ಅಹಂ ನಾನು ಏಮಿ ಹೋಗುತ್ತೇನೆ. ತತ ಆ ತ್ರಿಶಿರಪುರವನ್ನು ಕುರಿತು ಯದಾ ಯಾವಾಗ, ಪುರವನ್ನು ಯದಾ ಯಾವಾಗ, ಭವದನುಗ್ರಹತಃ ನಿಮ್ಮ ಅನುಗ್ರಹದಿಂದ, ಮಮ ವಶಂ ಭವೇತ್ ನನ್ನ ಅಧೀನವಾಗುತ್ತದೋ, ತದಾ ಆವಾಗ, ಭವಾನ್ ತಾವು ಆ ಪುರವನ್ನು ಕುರಿತು ಆವ್ರಜೇಹೆ ಬರಬೇಕು ಅಂತ ಹೇಳ್ತಾರೆ. ಆರ್ಯ, ಹೇ ಪೂಜ್ಯರೇ, ಅಧುನಾ ಈಗ, ಅಹಂ ನಾನು, ಸಮವರ್ತಿ ಹರಿತ್ ಸ್ಥಿತಿ ಮತ ಯಮನ ಸಂಬಂಧಿಯಾದ ದಕ್ಷಿಣ ದಿಕ್ಕಿನಲ್ಲಿ ಇರುವ ಪುರುಹಂ ವಿಶಾಲವಾದ ತ್ರಿಮಸ್ತಕಪುರಂ ತ್ರಿಶಿರಪುರವನ್ನು ಕುರಿತು ಏಮಿ ಹೋಗುತ್ತೇನೆ. ತತ ಆ ತ್ರಿಶಿರಪುರವು ಯದಾ ಯಾವಾಗ, ಭವದನುಗ್ರಹತಃ ನಿಮ್ಮ ಅನುಗ್ರಹದಿಂದ, ಮಮ ವಶಂ ಭವೇತ್ ನನ್ನ ವಶವಾಗುತ್ತದೋ, ತದಾ ಆವಾಗ ಭವಾನ್ ತಾವು ತತ ಆ ಪುರವನ್ನು ಕುರಿತು ಆವ್ರಜೇಹೆ ಬರಬೇಕು ಅಂತ ಈ ರೀತಿ ಹೇಳ್ತಾರೆ. ಯಂತ್ರವನ್ನು ಕೊಟ್ಟಿದ್ದಾರೆ, ಯಂತ್ರವನ್ನು ಕೊಟ್ಟ ಮೇಲೆ ಅವನಿಗೆ ವಿಶ್ವಾಸ, ಈಗ ನಾವು ಹೋಗಿ ಯುದ್ಧ ಮಾಡ್ತೇವೆ, ಹೀಗಾಗಿ ಈಗ ನೀವು ಬಂದರೆ ಏನು ಪ್ರಯೋಜನ, ಏನೂ ಲಾಭ ಇಲ್ಲ ಅನ್ನೋದಕ್ಕಾಗಿ ನಾವು ಹೋಗಿ ಯುದ್ಧವನ್ನು ಮಾಡಿ ನಾವು ಆ ಪುರವನ್ನು ನಮ್ಮ ಅಧೀನ ಮಾಡಿಕೊಳ್ತೇವೆ. ನಮ್ಮ ಅಧೀನ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಆ ನಗರಕ್ಕೆ ಬರಬೇಕು ಅಂತೆಂಬ ಸತ್ಯವಾದ ಮಾತನ್ನ ಆ ಫತ್ತೇ ಸಿಂಗ ಎಂಬ ರಾಜ ಸತ್ಯಪ್ರಿಯ ತೀರ್ಥರಿಗೆ ಹೇಳ್ತಾರೆ. ಪ್ರತಿವಾದಿ ವಾರಣ ಮೃಗಾಧಿಪತೆ ತವ ಸೇವನೇನ ವರತಂ ನಿರತಃ ವಿತರಾಣಿ ತತ್ರ ಸುಫಲ ಅಚಲ ದ್ವಿರದೌ ಚ ತೀರ್ಥ ವಿಲಸದ್ವಿರತೌ ಪ್ರತಿವಾದಿ ವಾರಣ ಮೃಗಾಧಿಪತೆ ತವ ಸೇವನೇನ ವರತಂ ನಿರತಃ ವಿತರಾಣಿ ತತ್ರ ಸುಫಲ ಅಚಲ ದ್ವಿರದೌ ಚ ತೀರ್ಥ ವಿಲಸದ್ವಿರತೌ ಪ್ರತಿವಾದಿ ವಾರಣ ಮೃಗಾಧಿಪತೆ ತವ ಸೇವನೆ ಅನವರತಂ ನಿರತಃ ವಿತರಾಣಿ ತತ್ರ ಸುಫಲಾಃ ಅಚಲಾಃ ದ್ವಿರದೌ ಚ ತೇ ಅರ್ಥವಿಲಸದ್ವಿರತೌ. ಕ್ರಿಯಾಪದ ವಿತರಾಣಿ ಇದೆಯಲ್ಲ, ವಿತರಾಣಿ ದಾನ ಮಾಡುತ್ತೇನೆ ಇತಿ ಎಂದು ಉವಾಚ ಹೇಳಿದನು. ಅಷ್ಟಿಟ್ಕೊಳ್ಬೇಕು. ಕಾಹ ವಿತರಾಣಿ ಏನನ್ನು ಕೊಡುತ್ತೇನೆ, ಅಚಲಾಹ ವಿತರಾಣಿ ಅಂದರೆ ಭೂಮಿಗಳನ್ನು ಕೊಡುತ್ತೇನೆ. ಕಥಂ ಭೂತಾಹ ಅಚಲಾಹ ಸುಫಲಾಹ ಅಚಲಾಹ ವಿತರಾಣಿ. ಪುನಃ ಕೌ ವಿತರಾಣಿ ದ್ವಿರದೌ ಆನೆಗಳನ್ನು. ಕಥಂ ಭೂತೌ ಅರ್ಥ ವಿಲಸದ್ವಿರತೌ. ಕಹ ಅಹಂ ಅಂತ ಅನ್ನೋದ ನೀ ತಗೊಳ್ಬೇಕು. ಇದೆಯಾ ಇಲ್ಲ? ಅಹಂ. ಕಥಂ ಭೂತಃ ಅಹಂ ನಿರತಃ. ಕಥಂ ನಿರತಃ ಅನವರತಂ. ಕಸ್ಮಿನ್ ಕಸ್ಯ ತವ. ಸಂಬೋಧನೆ ಏನಂತ ಇದೆ?
ಪ್ರತಿವಾದಿ ವಾರಣ ಮೃಗಾಧಿಪತೆ. ಪ್ರತಿವಾದಿ ವಾರಣ ಮೃಗಾಧಿಪತೆ, ಪ್ರತಿವಾದಿಗಳೆಂಬ ಆನೆಗಳ ವಿಷಯದಲ್ಲಿ ಮೃಗಾಧಿಪತಿಯಂತೆ ಸಿಂಹದಂತೆ ಇರುವ ತವ ನಿಮ್ಮ ಸೇವೆಯಲ್ಲಿ ಅನವರತಂ ಯಾವಾಗಲೂ ನಿರತಃ ಆಸಕ್ತನಾದ ಅಹಂ ನಾನು ತತ್ರ ಆ ತ್ರಿಶಿರಪುರದಲ್ಲಿ ತೇ ತಮಗೆ ಸುಫಲಾಹ ಶೋಭನವಾದ ಫಲಗಳುಳ್ಳ, ಅಂದರೆ ಫಲಸಹಿತವಾದ ಬರಡು ಭೂಮಿಯಲ್ಲ, ಫಲವನ್ನು ಕೊಡುವ ಒಳ್ಳೆ ಫಲವನ್ನು ಕೊಡುವ ಅಚಲಾಹ ಭೂಮಿಗಳನ್ನು ಅರ್ಥವಿಲಸ ದ್ವಿರತೌ ನಿಮ್ಮ ಪ್ರಯೋಜನವನ್ನು ತಂದುಕೊಡುವ ದ್ವಿರದವು 2 ಆನೆಗಳನ್ನು ವಿತರಣಿ ಕೊಡುತ್ತೇನೆ. ಆ ನಗರ ವಶವಾದ ಮೇಲೆ ಫಲವತ್ತಾದ ಭೂಮಿಯನ್ನು ನಾನು ನಿಮಗೆ ದಾನ ಮಾಡ್ತೇನೆ, ಆಮೇಲೆ ಆನೆಗಳನ್ನು ನಿಮಗೆ ದಾನ ಮಾಡ್ತೇನೆ. ಆದ್ದರಿಂದಾಗಿ ತಾವು ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಭವದುಕ್ತಮೇ ತದಖಿಲಂ ಭವತಾತ್ ಋತಮಿತ್ಯುದೀರ್ಯ ಋತವರ್ಯ ಮುನಿಃ ಅಭಿತತ್ಕಕುಬ್ಗಮನ ಸಂಶಯಿನಂ ಗಮಯಂ ಬಭೂವ ತಮಮೂಂ ಸದಿಶಂ ಭವದುಕ್ತಮೇ ತದಖಿಲಂ ಭವತಾತ್ ಋತಮಿತ್ಯುದೀರ್ಯ ಋತವರ್ಯ ಮುನಿಃ ಅಭಿತತ್ಕಕುಬ್ಗಮನ ಸಂಶಯಿನಂ ಗಮಯಂ ಬಭೂವ ತಮಮೂಂ ಸದಿಶಂ ಭವದುಕ್ತಂ ಏತತ ಅಖಿಲಂ ಭವತಾತ್ ಋತಂ ಇತಿ ಉದೀರ್ಯ ಋತವರ್ಯ ಮುನಿಃ ಅಭಿ ತತ್ಕಕುಬ್ಗಮನ ಸಂಶಯಿನಂ ಗಮಯಂ ಬಭೂವ ತಂ ಅಮೂಂ ಸಹ ದಿಶಂ. ಗಮಯಂ ಬಭೂವ ಹೋಗುವಂತೆ ಮಾಡಿದರು. ಕಾಂ ದಿಶಂ ಕಥಂ ಭೂತಾಂ ಅಮೂಂ ಕಂ ಗಮಯಂ ಬಭೂವ ಯಾರನ್ನು ಹೋಗುವಂತೆ ಮಾಡಿದರು. ತಂ ಕಥಂ ಭೂತಂ ತತ್ಕಕುಬ್ಗಮನ ಸಂಶಯಿನಂ ಕಥಂ ಹೇಗೆ ಅಭಿ ಕಿಂ ಕೃತ್ವಾ ಉದೀರ್ಯ ಕಿಮಿತಿ ಉದೀರ್ಯ ಋತಂ ಭವತಾತ್ ಇತಿ ಉದೀರ್ಯ ಕಿಂ ಋತಂ ಭವತಾತ್ ಇತಿ ಉದೀರ್ಯ ಏತತ್ ಕಥಂ ಭೂತಂ ಪುನಃ ಕಥಂ ಭೂತಂ ಭವದುಕ್ತಂ ಕಹ ಗಮಯಂ ಬಭೂವ ಸಹ ಋತವರ್ಯ ಮುನಿಃ. ಸಹ ಋತವರ್ಯ ಮುನಿಃ ಆ ಸತ್ಯಪ್ರಿಯ ತೀರ್ಥರು ಭವದುಕ್ತಂ ನೀನು ಹೇಳಿದ್ದು ಏತತ ಸಕಲಂ ಇದೆಲ್ಲವೂ ಋತಂ ಭವತಾತ್ ಸತ್ಯವಾಗಲಿ ಇತಿ ಈ ರೀತಿಯಾಗಿ ಉದೀರ್ಯ ಹೇಳಿ ಅಭಿ ಯಾವ ಭಯವೂ ಇಲ್ಲದೆ ತತ್ ಕಕುಬ್ಗಮನ ಸಂಶಯಿನಂ ದಕ್ಷಿಣ ದಿಕ್ಕಿಗೆ ಹೋಗುವ ವಿಷಯದಲ್ಲಿ ಸಂಶಯವುಳ್ಳ ತಂ ರಘೋಜಿ ಸಹಿತನಾದ ಪತ್ತೆ ಸಿಂಗರನ್ನು ಅಮೂಂ ದಿಶಂ ದಕ್ಷಿಣ ದಿಕ್ಕನ್ನು ಕುರಿತು ಗಮಯಾಂ ಬಭೂವ ಹೋಗುವಂತೆ ಮಾಡಿದರು. ಸತ್ಯಪ್ರೀತೀರ್ಥರಿಷ್ಟು ಹೇಳಿದ ಮೇಲೂ ಕೂಡ ಸ್ವಲ್ಪ ಸಂದೇಹ, ನಿರ್ಧಾರ ಎಲ್ಲ ಹೇಳ್ತಾರೆ. ನಿಮ್ಮ ಅನುಗ್ರಹದಿಂದ ನಾನು ಹೋಗ್ತೇನೆ, ಗೆಲ್ತೇನೆ, ನೀವಲ್ಲಿಗೆ ಬರ್ರಿ, ನಿಮಗೆ ಭೂಮಿ ಕೊಡ್ತೇನೆ, ಆನೆಗಳನ್ನು ಕೊಡ್ತೇನೆ ಎಲ್ಲ ಹೇಳ್ತಾನೆ. ಎಲ್ಲ ಹೇಳಿದ ಮೇಲೂ ಆದರೂ ಸ್ವಲ್ಪ ಸಂದೇಹ. ಬಹುಶಃ ಅವನು ಬಾಯಿ ಬಿಟ್ಟು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ಮುಖದಲ್ಲಿ ಮಾತ್ರ ಕಾಣಿಸ್ತು ಸಂಶಯಿನಂ. ಅವನಿಗೆ ಸ್ವಲ್ಪ ಸಂಶಯ ಇದೆ, ಅದು ಗೊತ್ತಾಯಿತು. ಗೊತ್ತಾದ ಮೇಲೆ ಸತ್ಯಪ್ರಿಯ ತೀರ್ಥರು ಹೇಳ್ತಾರೆ, ಇಲ್ಲಿಯ ತನಕ ನೀನೇನು ಹೇಳಿದಲ್ಲ, ಯಾಕೆ ನನ್ನ ಮಾತಲ್ಲ, ನಾನು ಆಡಿದ್ನಲ್ಲ, ಸರಿ ಆಗ್ತದೋ ಇಲ್ಲೋ ಅಂತ ಸಂದೇಹ ಅವನಿಗೆ. ಅನ್ನೋದಕ್ಕಾಗಿ ಸತ್ಯಪ್ರಿಯ ತೀರ್ಥರು ಹೇಳ್ತಾರೆ, ಇಲ್ಲಿಯ ತನಕ ನೀನೇನು ಹೇಳಿದೆಯಲ್ಲ, ಹೋಗ್ತೇನೆ, ಆ ನಗರವನ್ನು ವಶ ಮಾಡಿಕೊಳ್ತೇನೆ ಇತ್ಯಾದಿ ಏನೇನು ಹೇಳಿದೆಯಲ್ಲ ಎಲ್ಲವೂ ಸತ್ಯವಾಗ್ತದೆ, ಯಾವುದೂ ಸುಳ್ಳಾಗೋದಿಲ್ಲ. ಆದ್ದರಿಂದ ಹೋಗಲೋ ಬೇಡವೋ ಅಂತ ಅವನು ಸಂದೇಹ ಪಡ್ತಾ ಇದ್ದ. ಅವಶ್ಯವಾಗಿ ಆ ದಿಕ್ಕಿಗೆ ಹೋಗಿ ಆ ದುಷ್ಟನನ್ನ ವಶ ಮಾಡಿಕೊಂಡು, ನಗರವನ್ನು ವಶ ಮಾಡಿಕೊಂಡು ಅಲ್ಲಿ ಧರ್ಮ ಪ್ರಚಾರವನ್ನು ನೀನು ಮಾಡಲೇಬೇಕು, ಅವಶ್ಯವಾಗಿ ನೀನು ಹೋಗು ಅಂತ ಅವರೆಲ್ಲ ಧೈರ್ಯವನ್ನು ತುಂಬಿ ಆ ದಿಕ್ಕಿಗೆ ಹೋಗುವಂತೆ ಸತ್ಯಪ್ರಿಯ ತೀರ್ಥರು ಮಾಡ್ತಾರೆ. ಅವರಿಗೆ ತಮ್ಮ ಮಾತಿನ ಮೇಲೆ ಏನು ವಿಶ್ವಾಸ ಇರಬೇಕು ನೋಡಿ. ರಾಜನಿಗೆ ವಿಶ್ವಾಸ ಇಲ್ಲ, ಆದರೆ
ಅವರಿಗೆ ಮಾತ್ರ ವಿಶ್ವಾಸ. ನಾನು ಹೇಳ್ತೇನೆ, ನೀನು ಹೋಗು, ಎಲ್ಲ ಕೆಲಸಗಳಾಗ್ತದೆ ಅಂತ ಹೇಳಿ ಆ ವಿಶ್ವಾಸವನ್ನು ತುಂಬಿ ರಾಜನನ್ನ ಕಳಿಸ್ತಾರೆ. ತತ ಆಯತಾಯತ ಜಲೇಶ ದಿಶಾಂ ತರದೇಶ ವಿತ್ತ ಸವಣಾಖ್ಯಪುರಂ ಬಹುಭಕ್ತಿಯುಕ್ತದುಪವರ್ತನನೀ ಕೃತಹೂತಿರೋತಿ ಕೃತಯೇ ಸತಾಂ ತತ ಆಯತಾಯತ ಜಲೇಶ ದಿಶಾಂ ತರದೇಶ ವಿತ್ತ ಸವಣಾಖ್ಯಪುರಂ ಬಹುಭಕ್ತಿಯುಕ್ತದುಪವರ್ತನನೀ ಕೃತಹೂತಿರೋತಿ ಕೃತಯೇ ಸತಾಂ ತತಃ ಆಯತ ಜಲೇಶ ದಿಶಾಂತರ ದೇಶ ವಿತ್ತ ಸವಣಾಖ್ಯಪುರಂ ಬಹುಭಕ್ತಿಯುಕ್ತದುಪವರ್ತನನೀ ಕೃತಹೂತಿ ಊತಿ ಕೃತಯೇ ಸಹ ಸತಾಂ ಅನ್ನೋದಕ್ಕಾಗೇನೆ ಮಹಾಸ್ವಾಮಿಗಳು ಪಾಠ ಪ್ರಾರಂಭವಾಗಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಇದನ್ನು ಒಂದು ವರ್ಷ ಆಯ್ತಲ್ಲ ಪ್ರಾರಂಭ ಮಾಡಿ, ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತೂ ವ್ರತದಲ್ಲೇ ಹೋಗಿದ್ವಾ? ಹೌದಾ, ಶುಕ್ರವಾರ. ಹೌದಲ್ಲ, ನಮ್ಮ ಮಹಿಷಿಯಲ್ಲಿ. ಹೌದು, ಸರಿಯಾಗಿ ವರ್ಷ ಆಯಿತು. ಒಂದು ವರ್ಷದಲ್ಲಿ 4 ಸರ್ಗಗಳಾಗಿವೆ. ಪರವಾಗಿಲ್ಲ, 20 ಸರ್ಗಗಳ ಮೇಲೆ ಇವೆ ಎಲ್ಲ. ಕಷ್ಟ ಇದೆ. ಅಂದರೆ ಮೊದಲಿಗೆ ಶ್ಲೋಕ ನೋಡಿದರೆ ಹೇಗೆ ಪದಚ್ಛೇದ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಏನಿದು ಆಯತ ಜಲೇಶ ದಿಶಾಂ, ಏನು ಮಾಡಬೇಕು, ಹೇಗೆ ಏನು ಗೊತ್ತಾಗೋದಿಲ್ಲ. ವ್ಯಾಖ್ಯಾನ ಬೇಕು. ವ್ಯಾಖ್ಯಾನ ಇದ್ದರೂ ಅದು ಅನ್ವಯ ಅರ್ಥ ತಿಳಿಯೋದು ಸ್ವಲ್ಪ ಕಷ್ಟ ಆಗ್ತದೆ. ಇರಲಿ, ಗುರುಗಳ ಅನುಗ್ರಹ ಮಾಡಿದ್ದಾರೆ, ಹೀಗಾಗಿ ಸರಾಗವಾಗಿ ಕಾವ್ಯ ನಡೀತಾ ಇದೆ. ಇಲ್ಲಿ ಕ್ರಿಯಾಪದ ಯಾವುದಿಲ್ಲಿ? ಕ್ರಿಯಾಪದ ಯಾವುದು? ಆಯತ ಅನ್ನೋದು ಕ್ರಿಯಾಪದ. ಆಯತ. ಕಸ್ಮೈ ಆಯತ, ಯಾವುದಕ್ಕಾಗಿ ಹೋದರು? ಕಸ್ಯೈ ಆಯತ, ಯಾವುದಕ್ಕಾಗಿ ಹೋದರು? ಊತಿ ಕೃತಯೇ. ಭಾರಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆ ತುಂಬಾ ಸುಂದರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕೇಶಾಂ ಊತಿ ಕೃತಯೇ ಸತಾಂ ಕಹ ಸಹ ಕಥಂ ಭೂತಃ? ಅಲ್ಲ, ಕೃತಯೇ ಅದು ಚತುರ್ಥಿ ವಿಭಕ್ತಿ ಇದೆ. ಹೂತಿ ಬಹುಭಕ್ತಿಯುಕ್ತದುಪವರ್ತನೀಕೃತ ಹೂತಿ ಅಷ್ಟೇ ಅಲ್ಲಿ. ಹೂತಿ ಸರಿ ಇದೆ. ಕಿಂ ಪ್ರತಿ ಆಯತ? ಆಯತ ಜಲೇಶ ದಿಶಾಂತರ ದೇಶ ವಿತ್ತ ಸವಣಾಖ್ಯಪುರಂ ಕುತಃ ತತಃ. 2 ಸಲ ಇಟ್ಕೊಳ್ಳಿ, ಕಡ್ಡೀರ. ತತಃ ಅನಂತರ ಸಹ ಸತ್ಯಪ್ರಿಯ ತೀರ್ಥರು ತತಃ ರಾಯಚೂರು ನಗರದಿಂದ ಆಯತ ಜಲೇಶ ದಿಶಾಂತರ ದೇಶ ವಿತ್ತ ಸವಣಾಖ್ಯಪುರಂ. ಏನು ಪದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಆಯತ ಗೊತ್ತು, ವಿಶಾಲವಾದ ಅಂತ ಅರ್ಥ. ಆಯತ ವಿಶಾಲವಾದ. ಜಲೇಶ ವರುಣ, ಪಶ್ಚಿಮ ದಿಕ್ಕು. ಜಲೇಶ ದಿಶಾಂತರ, ಪಶ್ಚಿಮ ದಿಕ್ಕಿನ ಮಧ್ಯದಲ್ಲಿರುವ. ವಿತ್ತ ಅಂತ ಇದೆ. ಏನು ವಿತ್ತ ಅಂದ್ರೆ ಹಣ ಅಂತ ನಾವು ತಿಳ್ಕೊಳ್ತೇವೆ. ವಿತ್ತ ಅಂದ್ರೆ ಹಣ ಅಂತ ಅರ್ಥ ಅಲ್ಲ ಇಲ್ಲಿ. ವಿತ್ತ ಅಂದ್ರೆ ಪ್ರಸಿದ್ಧವಾದ ಅಂತ ಅರ್ಥ. ಅದಕ್ಕೆ ಕೋಶ ಪ್ರತೀತೆ ಪ್ರಥಿತ ಖ್ಯಾತ ವಿತ್ತ ವಿಜ್ಞಾತ ವಿಶ್ರುತಾಹ. ಪ್ರಸಿದ್ಧ ಅಂತ ಅನ್ನೋದಕ್ಕೆ ಇಷ್ಟು ಪದಗಳು: ಪ್ರತೀತ, ಪ್ರಥಿತ, ಖ್ಯಾತ, ವಿತ್ತ, ವಿಜ್ಞಾತ, ವಿಶ್ರುತ. ಇವುಗಳಲ್ಲಿ 1 2 ಗೊತ್ತಿದೆ ನಮಗೆ. ಯಾವುದು? ಖ್ಯಾತ ಅಂತ ಅನ್ನೋದು ಗೊತ್ತು. ವಿಶ್ರುತ ಅಂತ ಅನ್ನೋದು ಅಲ್ಲಲ್ಲಿ ಸ್ವಲ್ಪ ಬಳಕೆ ಮಾಡ್ತಿರ್ತಾರೆ. ಆದರೆ ಪ್ರತೀತ, ಪ್ರಥಿತ, ವಿತ್ತ, ವಿಜ್ಞಾತ, ವಿಶ್ರುತ ಇಷ್ಟೆಲ್ಲ ಪದಗಳಿವೆ ಪ್ರಸಿದ್ಧ ಅಂತ ಅನ್ನೋ ಅರ್ಥದಲ್ಲಿ. ಹೀಗಾಗಿ
ಏನಾಯ್ತು, ವಿಸ್ತೃತವಾದ ವರುಣನ ಸಂಬಂಧಿಯಾದ ಪಶ್ಚಿಮ ದಿಕ್ಕಿನ ಅಂತರ ಮಧ್ಯದಲ್ಲಿರುವ ವಿತ್ತ ಪ್ರಸಿದ್ಧವಾದ ಸವಣಾಖ್ಯಪುರಂ ಅದರ ಸವಣೂರು ಪುರವನ್ನು ಕುರಿತು ಬಹುಭಕ್ತಿಯುಕ್ತದುಪವರ್ತನೀಕೃತ ಹೂತಿ. ಯುಕ್ತ ಅಂತ ಮಾಡ್ಕೋಬಾರದಲ್ಲಿ, ಬಹುಭಕ್ತಿಯುಗ ಅಂದ್ರೆ ಬಹಳ ಭಕ್ತಿಯಿಂದ ಯುಕ್ತ ಅಂತಲೇ ಅರ್ಥ. ಯುಕ್ ಅನ್ನೋದಕ್ಕೆ ಬಹಳ ಭಕ್ತಿಯಿಂದ ಯುಕ್ತರಾದ ತದುಪವರ್ತನ. ಉಪವರ್ತನ ಅಂದ್ರೆ ದೇಶ, ತದುಪವರ್ತನ ಅಂದ್ರೆ ಸವಣೂರು ದೇಶ. ಅದರ ನೀ ಅಂದ್ರೆ ಏನು, ರಾಜ ಅಂತ ಅರ್ಥ. ಬಹಳ ಭಕ್ತಿಯಿಂದ ಯುಕ್ತನಾದ ಆ ಸವಣೂರು ದೇಶದ ರಾಜನಿಂದ ಕೃತಹೂತಿ ಆಹ್ವಾನವನ್ನ ಪಡೆದಿರುವ ಸಹ ಸತ್ಯಪ್ರಿಯ ತೀರ್ಥರು ಸತಾಂ ಸಜ್ಜನರ ಊತಿ ಕೃತಯೇ. ಊತಿ ಅಂದ್ರೆ ಏನು, ರಕ್ಷಣಾ ಅಂತ ಅರ್ಥ. ಊತಿ ಅಂದರೆ ರಕ್ಷಣೆ ಅಂತ ಅರ್ಥ. ಆದರೆ ವ್ಯಾಖ್ಯಾನದಲ್ಲಿ ತುಂಬ ಸುಂದರವಾದ ಅರ್ಥವನ್ನು ಬರೆದಿದ್ದಾರೆ, ನೀವಲ್ಲಿ ಗಮನಿಸಬೇಕು. ರಾಮ ವೇದವ್ಯಾಸಾದಿಗಳ ಪ್ರತಿಮೆಯ ಸಂದರ್ಶನ ಮಾಡಿಸಿ ರಕ್ಷಣೆ ಮಾಡುವುದಕ್ಕಾಗಿ ಅಂತ ಅರ್ಥ. ಸ್ವಾಮಿಗಳು ಯತಿಗಳು ನಮ್ಮೂರಿಗೆ ಬರ್ತಾರೆ, ನಮ್ಮ ರಕ್ಷಣೆಗೆ ಬರ್ತಾರೆ. ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಅಂದ್ರೆ 28 ಪ್ರತಿಮೆಗಳನ್ನ ನಮಗೆ ದರ್ಶನ ಮಾಡುವ ಮೂಲಕ ನಮ್ಮ ಸಂರಕ್ಷಣೆಯನ್ನು ಮಾಡ್ತಾರೆ. ನಮಗೆ ಉಪದೇಶ ಮಾಡುವ ಮೂಲಕ ನಮ್ಮ ಸಂರಕ್ಷಣೆಯನ್ನು ಮಾಡ್ತಾರೆ. ಏನೋ ಪೂಜೆ ನೋಡಿದ್ವಿ ಹೋದ್ವಿ ಅಂತ ಅಲ್ಲ. ಪೂಜೆ ನೋಡ್ತಾ ಇದ್ದೇವೆ ಅಂತಂದ್ರೆ ಇವತ್ತು ನಮ್ಮನ್ನ ಆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ದೇವರಿಂದ ನಮ್ಮನ್ನ ರಕ್ಷಣೆ ಮಾಡಿಸೋದಕ್ಕಾಗಿ ದೇವರ ಸಂದರ್ಶನವನ್ನು ನಮಗೆ ಆ ಯತಿಗಳು ಮಾಡಿಸ್ತಾ ಇದ್ದಾರೆ. ಇನ್ನು ದೇವರ ದರ್ಶನವಾಯಿತು ಅಂತಂದ್ರೆ ಅವನ ರಕ್ಷಣೆ ಸಿದ್ಧ. ಹೀಗಾಗಿ ಊತಿಕೃತಯೇ, ಸತಾಂ ಊತಿಕೃತಯೇ. ಯಾರು ಸಜ್ಜನರಿದ್ದಾರೆ ಆ ಸಜ್ಜನರಿಗೆ ಮೂಲ ಸೀತಾ, ಮೂಲರಾಮ, ದಿಗ್ವಿಜಯರಾಮ, ಇದು ವ್ಯಾಸಮುಷ್ಟಿಗಳು, ಹೀಗೆ 28 ಪ್ರತಿಮೆಗಳ ಸಂದರ್ಶನವನ್ನು ಮಾಡಿಸಿ ಅವರನ್ನ ರಕ್ಷಣೆ ಮಾಡೋದಕ್ಕಾಗಿ ಆ ಯತಿಗಳು ಮತ್ತೆ ಯಾವ ಸವಣೂರು ನಗರಕ್ಕೆ, ಸವಣೂರು ಪುರಕ್ಕೆ ಅವರು ಹೋದರು ಅಂತನೋ ವ್ಯಾಖ್ಯಾನವನ್ನ ಅಲ್ಲಿ ತುಂಬಾ ಸುಂದರವಾಗಿ ತಿಳಿಸ್ತಾರೆ.